ಬೆಲೆ ಏರಿಕೆ ಬೆಂಕಿಯಲ್ಲಿ ಜನ ಬೇಯ್ತಿದ್ದಾರೆ. ಇದರ ನಡುವೆ ಪ್ರಯಾಣಿಕರಿಗೆ ಮತ್ತೆ ಬಸ್ ಟಿಕೆಟ್ ದರ ಏರಿಕೆ ಬರೆ ಬೀಳೋ ಸಾಧ್ಯತೆ ಇದೆ. ಇತ್ತ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಎಲೆಕ್ಟ್ರಿಕ್ ಬಸ್ ಕದನ ತಾರಕಕ್ಕೇರಿದೆ. ಬಸ್ ಟಿಕೆಟ್ ದರ ಏರಿಕೆ ಸುಳಿವು ಕೊಟ್ಟ ಸಚಿವರು. ನಾಳಿನ ಕ್ಯಾಬಿನೆಟ್ ಸಭೆಯತ್ತ ನೆಟ್ಟಿದೆ ಚಿತ್ತ. ಸರ್ಕಾರಿ ಬಸ್ಗಳ ಟಿಕೆಟ್ ದರ ಏರಿಕೆಯಾಗೋದು ಬಹುತೇಕ ಫಿಕ್ಸ್ ಆಗಿದೆ. ಸಾರಿಗೆ ನಿಗಮಗಳು ಈಗಾಗಲೇ ಹೆಚ್ಚುತ್ತಿರುವ ಕಾರ್ಯಾಚರಣೆ ವೆಚ್ಚ, ಇಂಧನ ಬೆಲೆ, ಸಿಬ್ಬಂದಿ ವೇತನ ಮತ್ತು ನಿರ್ವಹಣಾ ಖರ್ಚಿನ ಕಾರಣ ಹೇಳ್ತಿವೆ. ಹೀಗಾಗಿ ಬಸ್ ಪ್ರಯಾಣ ದರ ಪರಿಷ್ಕರಣೆಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಸಲ್ಲಿಸಿವೆ. ಬಸ್ ಪ್ರಯಾಣ ದರ ಏರಿಕೆ ಬಗ್ಗೆ ಸಚಿವ ಭೈರತಿ ಸುರೇಶ್ ಸುಳಿವು ನೀಡಿದ್ದಾರೆ. ಕಳೆದ 6 ತಿಂಗಳಲ್ಲಿ 4 ಬಾರಿ ಡೀಸೆಲ್ ದರ ಹೆಚ್ಚಳವಾಗಿದೆ. ಹೀಗಾಗಿ ಜನರಿಗೆ ತೊಂದರೆಯಾಗದ ರೀತಿ ಟಿಕೆಟ್ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಎಂದಿದ್ದಾರೆ. ಇಡೀ ಶಕ್ತಿ ಯೋಜನೆ ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷಿ ಯೋಜನೆ. ಈ ಪ್ರಪಂಚದಲ್ಲೇ ಯಾರು ಮಾಡಿದಂತಹ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ಅದರ ಜೊತೆಯಲ್ಲಿ ನಮ್ಮದು ಸಂಸ್ಥೆಗಳು ಉಳಿಬೇಕಲ್ಲ. ಸಂಸ್ಥೆಗಳು ಉಳಿಬೇಕು ಅಂದರೆ ಸ್ವಲ್ಪನಾದರೂ ನಾವು ದುಡ್ಡು ಜಾಸ್ತಿ ಮಾಡಬೇಕು, ಶಕ್ತಿ ಯೋಜನೆಗೆ ದುಡ್ಡು ತಗೋಬೇಕು, ಉಳಿದಿದ್ದು ಸ್ವಲ್ಪ ರೇಟ್ ಸ್ವಲ್ಪ ಹೈಕ್ ಮಾಡಬೇಕು. ಇವೆಲ್ಲ ಸಾಧಕ ಬಾಧಕಗಳು ನೋಡಿ ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಕಾಂಗ್ರೆಸ್ ಬಿಜೆಪಿ ನಡುವೆ ಎಲೆಕ್ಟ್ರಿಕ್ ಬಸ್ ಜಟಾಪಟಿ. ಇನ್ನು ಕೇಂದ್ರದ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಅಡಿಯಲ್ಲಿ ಬೆಂಗಳೂರಿಗೆ 4,500 ಎಲೆಕ್ಟ್ರಿಕ್ ಬಸ್ಗಳು ಮಂಜೂರಾಗಿದೆ. ಎಲೆಕ್ಟ್ರಿಕ್ ಬಸ್ ಖರೀದಿಗೆ ರಾಜ್ಯ ಸರ್ಕಾರ ತನ್ನ ಪಾಲಿನ 6,000 ಕೋಟಿ ರೂಪಾಯಿ ನೀಡಬೇಕು. ಆದರೆ ಇದಕ್ಕೆ ರಾಜ್ಯ ಸರ್ಕಾರ ಹಿಂದೇಟು ಹಾಕ್ತಿದೆ ಅಂತ ಮೊನ್ನೆಯಷ್ಟೇ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ರು. ಇದಕ್ಕೆ ಸಚಿವ ಭೈರತಿ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳಿಗೆ ಪ್ರತಿ ವರ್ಷ 3,000 ಕೋಟಿ ಬಾಡಿಗೆ ನೀಡಬೇಕು. ಹೀಗಾಗಿ ಇದು ದುಬಾರಿ ಅಂತ ಹೇಳಿದ್ದಾರೆ. BMTCನ ಮತ್ತಷ್ಟು ಶಕ್ತಿಗೊಳಿಸೋಕ್ಕೆ 4,500 ಬಸ್ಸು ಕೇಂದ್ರ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿ ಟೆಂಡರ್ ಪ್ರಾಸೆಸ್ ಕಂಪ್ಲೀಟ್ ಆಗಿದ್ರು ನಮ್ಮ ರಾಜ್ಯ ಸರ್ಕಾರ ಕ್ಯಾಬಿನೆಟ್ಟಲ್ಲಿ ಇದನ್ನು ಅಪ್ರೂವ್ ಮಾಡಿಲ್ಲ. ಇವ್ರು ಬಸ್ ಹಾಕಲಿಲ್ಲ ಅಂದ್ರೂ ಓಕೆ, ಕೇಂದ್ರ ಸರ್ಕಾರ ಕೊಟ್ಟಿರೋ 4,500 ಬಸ್ ಇದೆಯಲ್ಲ, ಅದನ್ನು ಯಾಕೆ ನೀವು ನಾಳೆ ಬಿಡ್ತಾ ಇಲ್ಲ? ನಾವು 1 ವರ್ಷಕ್ಕೆ 2,800ರಿಂದ 3,000 ಕೋಟಿ ರೂಪಾಯಿಗಳನ್ನ ಆ ಬಸ್ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಕೊಡೋದು. ಕೇಂದ್ರ ಸರ್ಕಾರ 30 ಲಕ್ಷನ 35 ಲಕ್ಷನ ಒಂದು ಸಬ್ಸಿಡಿ ಕೊಡ್ತಾ ಇದೆ. 7 ವರ್ಷಕ್ಕೆ ಹೆಚ್ಚು ಕಡಿಮೆ 21,000 ಕೋಟಿ ನಾವು ಕಟ್ಟಬೇಕು ದುಡ್ಡು. ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ನಾಳೆ ಕ್ಯಾಬಿನೆಟ್ ಸಭೆ ನಡೆಯಲಿದೆ. ಇದರಲ್ಲಿ ಪ್ರಯಾಣ ದರ ಹೆಚ್ಚಳ ವಿಚಾರ ಹಾಗೂ ಬಸ್ ಖರೀದಿ ವಿಚಾರ ಪ್ರಸ್ತಾಪ ಆಗುತ್ತಾ ನೋಡಬೇಕು. ಅನಿಲ್ ಕಲ್ಕೆರೆ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.